ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮೊದಲಿಗೆ 78ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೂ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಆಗಸ್ಟ್ 15 ಅಂದರೆ ನಿನ್ನೆ ದಿವಸ ರಾಷ್ಟ್ರವ್ಯಾಪ್ತಿ ಸ್ವತಂತ್ರ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡಿದ್ದೇವೆ. ಆದರೆ ಸ್ವತಂತ್ರ ದಿನಾಚರಣೆಯ ವಿಚಾರವಾಗಿ ಇವತ್ತು ನಾನು ಒಂದು 4 ಮಾತಾಡಬೇಕು ಅಂತ ಅನ್ನಿಸ್ತು. ಅದರಲ್ಲೂ ನೆಲಮಂಗಲದ ಒಂದು ಸ್ವತಂತ್ರ ದಿನಾಚರಣೆಯ ವಿಚಾರವಾಗಿ ಮಾತಾಡಲೇಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಬಂದು ಕುಂತಿರುವಂಥದ್ದು. ಏನಪ್ಪಾ ಅದು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ವರ್ಷಕ್ಕೊಮ್ಮೆ ಆಗಸ್ಟ್ 15ರಂದು ಆಚರಣೆ ಮಾಡ್ತಾ ಬಂದಿದ್ದೀವಿ. ನಾವು ಸಹ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಕಲ್ಚರಲ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡ್ತಾ ಹಾಗೂ ಭಾಗವಹಿಸ್ತಾ ಬಂದಿದ್ವಿ. ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಅನ್ನುವಂತಹ ಮಾತನ್ನ ನಾವು ಸಾಕಷ್ಟು ಬಾರಿ ಕೇಳ್ತಾ ಬಂದಿದ್ದೀವಿ. ಆದರೆ ನಿನ್ನೆ ನಡೆದಂತಹ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಷ್ಟು ಅದ್ಭುತವಾಗಿ ಆಯೋಜನೆ ಆಗಿದ್ವು ಅಂತ ಹೇಳಿದ್ರೆ, ಒಂದು ಕ್ಷಣಕ್ಕೆ ಇತಿಹಾಸ ಕಣ್ಣು ಮುಂದೆ ಹಿಂಗ್ ಬಂದು ಹೋಯ್ತೇನೋ. ಈ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ತ್ಯಾಗ ಬಲಿದಾನವನ್ನ ಕೊಟ್ಟಂತಹ ವೀರ ಹೋರಾಟಗಾರರ ಒಂದು ಝಲಕ್ ಹಿಂಗ್ ಬಂದು ಹೋಯ್ತೇನೋ ಅನ್ನೋ ಒಂದು ರೀತಿಯಲ್ಲಿ ನಿನ್ನೆ ಆದಂತಹ ಕಾರ್ಯಕ್ರಮಗಳಿದ್ವು. ಇವೆಲ್ಲ ಕಾರ್ಯಕ್ರಮಗಳು ಅಷ್ಟು ಅಚ್ಚುಕಟ್ಟಾಗಿ ಬರಬೇಕು, ಅಷ್ಟು ಸುಸಜ್ಜಿತವಾಗಿರ್ಬೇಕು, ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಬಂದು ಕುಂತ್ಕೊಂಡು ಬಂದಂತಹ ಸುಮಾರು 2,000-3,000 ಜನ ಅಲ್ಲಿ ಬಂದಂತಹ ಜನ ಕುಂತ್ಕೊಂಡು ಕಾರ್ಯಕ್ರಮ ಪೂರ್ತಿ ಆಗುವವರೆಗೂ ಎದ್ದೋಗ್ಲಿಲ್ಲ ಅಂತ ಹೇಳಿದ್ರೆ ಇದರ ಸಂಪೂರ್ಣವಾದಂತಹ ಕ್ರೆಡಿಟ್ ನೆಲಮಂಗಲ ತಾಲೂಕು ಆಡಳಿತ ಹಾಗೂ ನಗರಸಭೆಯ ಆಡಳಿತ ವರ್ಗಕ್ಕೆ ಸೇರಬೇಕು. ಯಾಕಂತ ಹೇಳಿದ್ರೆ ಎಷ್ಟು ಅದ್ಭುತವಾಗಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ, ಈ ಹಿಂದೆನೂ ಸಹ ಸ್ವತಂತ್ರ ದಿನಾಚರಣೆಗಳು ನಾವು ನೋಡಿದ್ದೀವಿ, ಭಾಗವಹಿಸಿದ್ದೀವಿ, ಎಲ್ಲವೂ ಸಹ ನೋಡಿದ್ವಿ. ಆದರೆ ವ್ಯವಸ್ಥಿತವಾಗಿ ಇರ್ತಿರ್ಲಿಲ್ಲ, ಏನಾದ್ರೂ ಒಂದು ಕೊರತೆ ಇರ್ತಿತ್ತು. ಈ ಸತಿ ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನ ನೆಲಮಂಗಲ ತಾಲೂಕು ಆಡಳಿತ ಹಾಗೂ ನಗರಸಭೆಯ ಆಡಳಿತ ವರ್ಗ ಮಾಡಿದ್ರು. ಆ ಒಂದು ವೇದಿಕೆಯ ಅಲಂಕಾರ ಆಗಿರಬಹುದು, ಬಂದಂತಹ ಅತಿಥಿಗಳಿಗೆ ಅತಿಥಿ ಸತ್ಕಾರ ಆಗಿರಬಹುದು, ಶಾಲಾ ಮಕ್ಕಳು ಬಂದಂತಹ ಮಕ್ಕಳಿಗೆ ಕೂತ್ಕೊಳ್ಳೋಕೆ ವ್ಯವಸ್ಥೆ, ಅವರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲವೂ ಸಹ ಅದ್ಭುತವಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿ ಸಲವೂ ಸಹ ನಾವು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಈ ಶಾಲೆಯ ಮಕ್ಕಳು ಸಾಕಷ್ಟು ದಿನಗಳಿಂದ ಒಂದು ರಿಹರ್ಸಲ್ ಅನ್ನ ಮಾಡಿರ್ತಾರೆ, ಒಂದು ತರಬೇತಿಯನ್ನ ಪಡೆದಿರ್ತಾರೆ. ಆ ಒಂದು ತರಬೇತಿಯನ್ನ ಪಡೆದ ನಂತರ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡಲಾಗುತ್ತೆ ಆಗಸ್ಟ್ 15ರಂದು ಅಲ್ಲಿನ ಒಂದು ಕ್ರೀಡಾಂಗಣದಲ್ಲಿ. ಅದೇ ರೀತಿ ನೆಲಮಂಗಲದ ಕ್ರೀಡಾಂಗಣದಲ್ಲೂ ಸಹ ಶಾಲಾ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡಲಾಗಿತ್ತು. ವರ್ಷ ಏನಾಗ್ತಿತ್ತು ಅಂತ ಹೇಳಿದ್ರೆ, ಮಕ್ಕಳು ಡ್ಯಾನ್ಸ್ ಆಡುವಂತ ಸಮಯದಲ್ಲಿ ಧೂಳು ಎದ್ದೇಳ್ತಾ ಇತ್ತು. ಆ ಎದ್ದಂತಹ ಧೂಳು ಕೂತಿರುವಂತಹ ಪೋಷಕರು ಆ ಕಾರ್ಯಕ್ರಮವನ್ನ ನೋಡಕ್ಕೆ ಬಂದಿರುವಂತಹ ಜನಗಳ ಮುಖದ ಮೇಲೆ ಹೋಗ್ತಿತ್ತು. ಹಾಗಾಗಿ ಜಾಸ್ತಿ ಹೊತ್ತು ಜನ ಕೂತ್ಕೊಂಡು ಕಾರ್ಯಕ್ರಮ ನೋಡಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಜನ ಅರ್ಧಕ್ಕೆ ಹೋಗ್ತಾ ಇದ್ರು. ಆದ್ರೆ ನಿನ್ನೆ ದಿವಸ ಇಡೀ ಕಾರ್ಯಕ್ರಮ ಮುಗಿಯೋವರೆಗೂ ಸಹ ಜನ ಅಳ್ಳಾಡ್ಲಿಲ್ಲ, ಎಲ್ಲಿ ಕೂತಿದ್ರು ಹಾಗೆ ಕೂತಿದ್ರು. ಎಷ್ಟು ಅದ್ಭುತವಾದಂತಹ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ, ಇತಿಹಾಸದಲ್ಲಿ ಭಗತ್ ಸಿಂಗ್ ಅವರಾಗಿರಬಹುದು, ಗಾಂಧೀಜಿ ಆಗಿರಬಹುದು, ಇವರೆಲ್ಲರೂ ಸಹ ಒಂದು ಕ್ಷಣ ಕಣ್ಣು ಮುಂದೆ ಹಿಂಗ್ ಬಂದು ಹೋದ್ರೇನೋ ಅನ್ನುವಂತಹ ಕೆಲವು ದೃಶ್ಯಗಳು ನನಗೆ ಈಗಲೂ ಸಹ ಕಣ್ಣು ಮುಂದೆನೇ ಇದೆ. ಅಷ್ಟು ಅದ್ಭುತವಾದಂತಹ ಒಂದು ಕಾರ್ಯಕ್ರಮಗಳನ್ನ ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಎಷ್ಟು ವ್ಯವಸ್ಥಿತವಾಗಿ ತಾಲೂಕು ಆಡಳಿತ ಹಾಗೂ ನಗರಸಭೆಯ ಸಿಬ್ಬಂದಿಗಳು ಅಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ ಬಹಳ ಖುಷಿ ಆಯಿತು ನೋಡಿ ವೀಕ್ಷಕರೇ. ಆ ಒಂದು ವಿಚಾರವಾಗಿ ತಾಲೂಕು ಆಡಳಿತ ಹಾಗೂ ನಗರಸಭೆಯ ಎಲ್ಲ ಸಿಬ್ಬಂದಿಗಳಿಗೆ ನನ್ನ ವೈಯಕ್ತಿಕವಾದಂತಹ ಒಂದು ಅಭಿನಂದನೆಗಳನ್ನ ಅವರಿಗೆ ಸಲ್ಲಿಸಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇವತ್ತು ನಾನು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ನಿನ್ನೆನೆ ಮಾಡ್ಬೇಕಾಗಿತ್ತು ಆಕ್ಚುಲಿ. ಯಾಕಂತ ಹೇಳಿದ್ರೆ ನಿನ್ನೆ ಇಡೀ ದಿವಸ ಸ್ವತಂತ್ರ ದಿನಾಚರಣೆ ಎಲ್ಲವನ್ನ ಮುಗಿಸ್ಕೊಂಡು ಮನೆಗಳಿಗೆ ಹೋಗಿ ಎಲ್ಲ ಸ್ಟ್ರೈನ್ ಆಗಿರ್ತೀರಾ, ಮಲಗಿರ್ತೀರಾ. ಕಾರ್ಯಕ್ರಮ ನಾನು ಮಾಡಿದ್ರು ನಿಮ್ಮ ಹತ್ರ ನೋಡೋದಕ್ಕೆ ಪೇಷನ್ಸ್ ಇರೋದಿಲ್ಲ. ಹಾಗಾಗಿ ಇವತ್ತು ಬೇಡ, ನಾಳೆ ಮಾಡೋಣ. ನಾಳೆನೂ ಸಹ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಜನ ಮನೆಯಲ್ಲಿ ಆರಾಮಾಗಿರ್ತಾರೆ. ಸೊ ಹಾಗಾಗಿ ಪೇಷನ್ಸ್ ಇರುತ್ತೆ, ನೋಡ್ತಾರೆ ಅನ್ನೋಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಮೊದಲು ನಾವೆಲ್ಲ ಓದ್ಬೇಕಾದ್ರೆ ಹಣಕ್ಕೆ ಬಹಳ ಸಮಸ್ಯೆ ಇತ್ತು. ವಿದ್ಯಾಭ್ಯಾಸ ಮಾಡೋದ್ರ ಜೊತೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕು. ಆ ಒಂದು ಕಾರ್ಯಕ್ರಮದ ಉಡುಪುಗಳನ್ನ ನಾವು ಖರೀದಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ಆ ಶಕ್ತಿ ಇರಲಿಲ್ಲ. ಆದ್ರೆ ಇವತ್ತು ಆರ್ಥಿಕವಾಗಿ ಎಲ್ಲರೂ ಸಹ ಚೆನ್ನಾಗಿದ್ದಾರೆ. ಒಂದು ಜೊತೆ ಬಟ್ಟೆ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ
ವಸ್ತುಗಳನ್ನ ಖರೀದಿ ಮಾಡಿ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನ್ಯಾಯವನ್ನ ಒದಗಿಸುವಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಆ ಒಂದು ವೇದಿಕೆಯಲ್ಲಿ ಬಂದು ನೃತ್ಯ ಪ್ರದರ್ಶನವನ್ನ ಮಾಡಿ ಮನೋರಂಜನೆ ಮಾಡೋದಕ್ಕೆ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಗಳು ಇವತ್ತಿವೆ. ಅಂತಹ ವ್ಯವಸ್ಥೆಗಳನ್ನ ಸದುಪಯೋಗ ಪಡಿಸ್ಕೊಂಡು ಶಾಲಾ ಮಕ್ಕಳು ಆ ಕಾಸ್ಟ್ಯೂಮ್ಗಳನ್ನ ಹಾಕೊಂಡು ಮೇಕಪ್ಗಳನ್ನ ಮಾಡಿಕೊಂಡು ಎಷ್ಟು ಅದ್ಭುತವಾಗಿ ಬಂದಿದ್ರು ಅಂತ ಹೇಳಿದ್ರೆ, ಅದರಲ್ಲೂ ಮುಖ್ಯವಾಗಿ ಒಂದು ಕಾನ್ಸೆಪ್ಟ್ ಅನ್ನ ನಾನು ನೋಡಿದೆ, ಬಹಳ ತುಂಬಾ ಇಷ್ಟ ಆಯ್ತು ನನಗೆ. ಭಗತ್ ಸಿಂಗ್ ಅವರ ಜೀವನಾಧಾರಿತ ಕಥೆಯನ್ನ ಆಧರಿಸಿ ಒಂದು ಬ್ಯಾಕ್ ಗ್ರೌಂಡ್ ನಲ್ಲಿ ಅವರ ಇತಿಹಾಸವನ್ನ ಹೇಳ್ತಾ, ಅವರ ಏನು ದೇಶಕ್ಕಾಗಿ ತ್ಯಾಗವನ್ನ ಕೊಟ್ಟರು, ಬ್ರಿಟಿಷರ ಜೊತೆಯಲ್ಲಿ ಹೇಗೆ ಯುದ್ಧವನ್ನ ಮಾಡಿದ್ರು, ಕೊನೆಗೆ ಹೇಗೆ ಅವರು ಬ್ರಿಟಿಷರ ಕೈ ಸೇರಿದ್ರು, ಅಲ್ಲಿಂದ ಬಂದು ಏನಾಯ್ತು, ಇವೆಲ್ಲವನ್ನು ಸಹ ಒಂದು 5 ರಿಂದ 10 ನಿಮಿಷದ ಆ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಆ ಮಕ್ಕಳು ಬಹಳ ಅದ್ಭುತವಾಗಿ, ಸುಮಾರು ಆ ಒಂದು ನೃತ್ಯದಲ್ಲಿ ಒಂದು 100 ರಿಂದ 150 ಮಕ್ಕಳು ಭಾಗವಹಿಸಿದ್ರೇನೋ ಅಷ್ಟು ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಆದ್ರೆ ಆ ಒಂದು ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ವ್ಯವಸ್ಥೆ, ಆ ವ್ಯವಸ್ಥೆ ಇದೆಯಲ್ಲ ಬಹಳ ಅದ್ಭುತವಾಗಿತ್ತು. ನಾನು ಮತ್ತೆ ಮತ್ತೆ ಇದನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸವನ್ನ ಮಾಡಿದಾಗ, ಒಂದು ಒಳ್ಳೆ ವ್ಯವಸ್ಥೆಯನ್ನ ಮಾಡಿದಾಗ ಅವರನ್ನ ನಾವು ಹುರಿದುಂಬಿಸ್ಬೇಕು, ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಯಾಕಂತ ಹೇಳಿದ್ರೆ ಅದರ ಉತ್ತೇಜನೆಯಿಂದಾನೇ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಇನ್ನೂ ಅಚ್ಚುಕಟ್ಟಾಗಿ ಮಾಡಬೇಕು, ನಾವು ಇನ್ನ ಭೇಷ್ ಅನ್ನಿಸ್ಕೋಬೇಕು ಅನ್ನುವಂತಹ ಹುಮ್ಮಸ್ಸು ಅವರಲ್ಲಿ ಹುಟ್ಟುತ್ತೆ. ಮುಂದಿನ ದಿನಗಳಲ್ಲಿ ಬಹಳ ಅದ್ಭುತವಾದಂತಹ ಇದಕ್ಕೂ ಚೆನ್ನಾಗಿ ಅವರು ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಮತ್ತೆ ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ನೆಲಮಂಗಲದ ತಾಲೂಕು ಆಡಳಿತ ಹಾಗೂ ನಗರಸಭೆಯ ಸಿಬ್ಬಂದಿಗಳು ನಿಜವಾಗ್ಲೂ ಬಹಳ ವ್ಯವಸ್ಥಿತವಾಗಿ ಆ ಮಕ್ಕಳ ವೇದಿಕೆ ಆಗಿರಬಹುದು ಅಥವಾ ವೇದಿಕೆಯ ಮೇಲೆ ಬಂದು ಕೂತ್ಕೊಳ್ಳುವಂತಹ ಅತಿಥಿಗಳಿಗಾಗಿರ್ಬಹುದು ಬಹಳ ಅದ್ಭುತವಾದಂತಹ ಅತಿಥಿ ಸತ್ಕಾರದ ಜೊತೆಯಲ್ಲಿ ಮಕ್ಕಳ ವಿಚಾರದಲ್ಲೂ ಸಹ ಬಹಳ ಗಮನವನ್ನ ಹರಿಸಿದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನೆಲಮಂಗಲ ತಾಲೂಕು ಆಡಳಿತ ಹಾಗೂ ನಗರಸಭೆಯ ಎಲ್ಲ ಸಿಬ್ಬಂದಿಗಳಿಗೆ ಅಲ್ಲಿ ಏನು 3-4 ದಿವಸ ನೀವು ಪರಿಶ್ರಮವನ್ನ ಪಟ್ಟಿದ್ದೀರಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ, ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆಯೋಜನೆ ಆಗುವಂತಹ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದೇ ರೀತಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಕಪ್ಪು ಚುತ್ತಿ ಬರದೆ ನಿಭಾಯಿಸ್ಕೊಂಡು ಹೋಗ್ತೀರಾ ಅನ್ನೋ ಒಂದು ಭರವಸೆ ಸಹ ನನಗೆ ಇವತ್ತು ಮೂಡಿರುವಂಥದ್ದು. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನೆಲಮಂಗಲ ತಾಲೂಕು ಆಡಳಿತ ನಗರಸಭೆ ಎಲ್ಲ ಸಿಬ್ಬಂದಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.